ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾವೆಲ್ಲರೂ ಸೇರಿ ಗೊರವನಹಳ್ಳಿಗೆ ಬಂದಿದ್ವಿ ಲಕ್ಷ್ಮೀ ದೇವಿಯ ದರ್ಶನಕ್ಕೋಸ್ಕರ. ದೇವರ ದರ್ಶನ ನಿಮಗೂ ಕೂಡ ಮಾಡಿಸ್ತೀನಿ ಬನ್ನಿ. ಏನಕ್ಕೆ ಬಂದಿದ್ವಿ, ಏನೆಲ್ಲ ಮಾಡಿದ್ವಿ ಅಂತ ಮುಂದೆ ನೋಡಿ, ಮತ್ತು ನೆಕ್ಸ್ಟ್ ವ್ಲಾಗ್ ಕೂಡ ಹಾಕ್ತೀನಿ. ನಾವು ನನ್ನ ಮಗನ ನಾಮಕರಣ ಮಾಡೋದಕ್ಕೆ ಅಂತ ಬಂದಿದ್ವಿ. ಇಲ್ಲಿ ಗೊರವನಹಳ್ಳಿಲಿ ದೇವಸ್ಥಾನ, ದೇವರಿಗೆ ಪೂಜೆ ಅಲ್ಲದೆ ನಾಮಕರಣ ಕೂಡ ಮಾಡಿಕೊಡ್ತಾರೆ. ನಾವು ಮನೇಲಿ ಪಾಪುಗೆ ಹೊಸ ಬಟ್ಟೆ ಹಾಕಿರಲಿಲ್ಲ. ಅಮ್ಮ ಇಲ್ಲಿಗೆ ಬಂದು ರೆಡಿ ಮಾಡ್ತು. ಹೇಗೆ ಕಾಣ್ತಾ ಇದ್ದಾನೆ ನಮ್ಮ ಪುಟಾಣಿ? ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನಾಮಕರಣ, ಏನು ಹೆಸರು ಇಡ್ತೀವಿ ಅಂತ ಕೂಡ ನಾನು ಹೇಳ್ತೀನಿ. ಇದು ಮುಂದೆ ಬರ್ತಾನೆ ರೈಟ್ಗೆ ಸಿಗುತ್ತೆ. ಇದು ವೆಹಿಕಲ್ ಎಲ್ಲ ಪಾರ್ಕ್ ಮಾಡೋದಕ್ಕೆ ಅಂತ ಇರೋದು. ಮುಂದೆ ಹೋದರೆ ಅಲ್ಲಿ ಕೂಡ ಪಾರ್ಕಿಂಗ್ ಇದೆ. ಬರ್ತಾ ನನ್ನ ಮಗ ತುಂಬ ತುಂಟ ಆಗ್ತಾ ಇರ್ತಾನೆ. ಹುಡುಗಿರಿಗೆಲ್ಲ ಜುಟ್ಟು ಎಳೆಯೋದು, ಹೊಡಿಯೋದು, ಅದೇ ರೀತಿ ಮಾಡ್ತಾ ಇರ್ತಾನೆ. ಇಲ್ಲಿ ಫೋಟೋ ಅಂತ ತಗೊಳ್ಳೋಣ ಅಂತಿದ್ರೆ ಭೂಮಿ ಜೊತೆ ತರಲೆ ಮಾಡ್ತಾ ಇದ್ದಾನೆ ನೋಡಿ. ಕಾರ್ ಪಾರ್ಕಿಂಗ್ ತೋರಿಸಿದ್ನಲ್ಲ, ಅದು ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಬಂದು ಪಾರ್ಕಿಂಗ್ ಮಾಡಿ ಆ ಕಡೆಯಿಂದ ಬರ್ತಾ ಇದ್ದೀವಿ. ಫಸ್ಟು ಸಿಗ್ತಾನೆ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅದಾದಮೇಲೆ ಲಕ್ಷ್ಮೀ ದೇವಸ್ಥಾನ ಸಿಗುತ್ತೆ. ಮತ್ತು ಅದರ ಎದುರುಗಡೆ ಆಂಜನೇಯ ಸ್ವಾಮಿ, ಅದ್ರ ಹಿಂದುಗಡೆನೂ ದೇವರಿದೆ. ಮತ್ತು ಆ ಕಡೆ ಸೈಡ್ ಹೋದರೆ ಅಲ್ಲೂ ದೇವರಿದೆ. ಇಲ್ಲಿಗೆ ಬಂದರೆ ಎಲ್ಲ ದೇವರ ದರ್ಶನ ಒಂದೇ ಹತ್ರ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲ ದೇವರು ಕೂಡ ಇದೆ, ಮತ್ತು ನವಗ್ರಹ ಕೂಡ ಇದೆ. ಇಲ್ಲೆಲ್ಲ ಕಾಲು ತೊಳ್ಕೊಂಡು ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಎಲ್ಲರೂ ಬಂದಿರೋರು ಅಲ್ಲಿ ಸ್ವಲ್ಪ ಜನ, ಇಲ್ಲಿ ಸ್ವಲ್ಪ ಜನ ಹೋಗಿದ್ದರು ನೋಡಿ. ದೇವಸ್ಥಾನ ಈಗ ಮುಂದೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಟ್ಟಿದ್ದಾರೆ. ಫಸ್ಟು ಇದಿರಲಿಲ್ಲ, ಇವಾಗ ಎಲ್ಲ ದೊಡ್ಡದಾಗಿ ಕಟ್ಟಿದ್ದಾರೆ. ಗೊರವನಹಳ್ಳಿ ದೇವಸ್ಥಾನ ಅಂದರೆ ಫೇಮಸ್ ದೇವಸ್ಥಾನ. ಬೆಂಗಳೂರಿಂದ ಕೂಡ ಜಾಸ್ತಿ ಬರ್ತಾರೆ ಇಲ್ಲಿಗೆ. ಬೆಂಗಳೂರಿಂದನೇ ಜಾಸ್ತಿ ಬರೋದು. ಬೆಂಗಳೂರಿಂದ ಡೈರೆಕ್ಟ್ ಇಲ್ಲಿಗೆ ಬಸ್ ಕೂಡ ಇದೆ ಅಂತೆ, ನನಗೆ ಗೊತ್ತಿಲ್ಲ. ಇಲ್ಲಿ ಎಲ್ಲರೂ ಒಂದೇ ಸರಿ ಹೋಗೋಣ ಅಂತ ಎಲ್ರಿಗೂ ವೆಯ್ಟ್ ಮಾಡ್ತಾ ಇದ್ದೀವಿ. ಆದರೂ ಒಬ್ಬೊಬ್ಬರು ಅಲ್ಲಿ ಇಲ್ಲಿ ಹೋಗಿದ್ದಾರೆ. ಇಲ್ಲಿ ನನ್ನ ಮಗಳಿಗೆ ಹಾಯ್ ಮಾಡು ಅಂದರೆ ಅವಳು ವಿಡಿಯೋ ಕಡೆ ನೋಡ್ತಾನೇ ಇಲ್ಲ. ಅದಾದಮೇಲೆ ನಾವು ಪೂಜೆ ಸಾಮಾನು ತಂದಿರ್ತೀವಲ್ಲ, ಅದರಲ್ಲಿ ತೆಂಗಿನಕಾಯಿನ ಅಲ್ಲೇ ಕಾಲು ತೊಳ್ಕೊಳ್ಳೋದ್ರ ಹತ್ರ ಈ ಕಡೆ ಸೈಡ್ ಇರುತ್ತೆ, ಅಲ್ಲಿ ಹೊಡ್ಕೊಂಡು ಹೋಗಬೇಕಾಗಿರುತ್ತೆ. ಅಲ್ಲಿಂದ ಆಚೆ ಕಳಿಸ್ತಾರೆ. ಅಮ್ಮು ಹಾಯ್ ಮಾಡಮ್ಮ. Ay, aman ko. Manita. Bye, ikare ba.
ಇವ್ರ ಅಪ್ಪ ಅವ್ರ ಹೆಸರು ಇಲ್ಲಾಂದ್ರೆ ಇವ್ರ ತಾತ ಹೆಸರು ಅವ್ರ ತಾತ ತಾತ ಅಡಗಿರ್ತೀರ್ತಪ್ಪ. ಜಂತಿಗೆ ಬಟ್ಲಿ ಒಂದು ಸೇರ್ತಿ ನೋಡಿ ಏನೇನೋ ಸಿಕ್ಕ್ರಿ ಗೆಟ್ ಸೇರ್ತಿರ್ತೀವಿ ಅಡಿ ಹಾಕೊಂಡು ಅದನ್ನ ಬಾಲ್ ಹೊಡ್ಕೊಂಡು ಎತ್ತಿರ್ತಾರೆ ಸ್ವಾಮಿ. ಇಲ್ಲಿ ದೇವಸ್ಥಾನದಲ್ಲಿ ಫೋಟೋ ವಿಡಿಯೋ ಎಲ್ಲ ತೆಗಿಯೋಂಗಿಲ್ಲ, ಹಂಗಾಗಿ ನಾನು ಸ್ವಲ್ಪ ದೂರದಿಂದನೇ ಹೀಗೆ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಹತ್ರ ಎಲ್ಲ ಹೋಗಿ ನಾನು ವಿಡಿಯೋ ಮಾಡಿಲ್ಲ. ನಾಮಕರಣ ಎಲ್ಲ ಚೆನ್ನಾಗೇ ಆಯಿತು. ಹೆಸರು ವಿಹಾನ್ ಅಂತ ಇಟ್ವಿ. ಎಲ್ಲ ಒಟ್ಟಿಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕೆ ಅಲ್ಲೈತೆ ಹಾಯ್ ಮಾಡು ಮಮ್ಮ, ಹಾಯ್ ಮಾಡು. ಅಲ್ಲಿ ಹಾಯ್ ಚಿನ್ನ, ಹೇ ಕಲಾ ಕಲಾ ಕಲಾ. ಇಲ್ಲಿ ಯಾವಾಗಲೂ ಅನ್ನದಾಸೋಹ ಇರುತ್ತೆ, ಆದರೆ ಟೈಮಿಂಗ್ಸ್ ಇರುತ್ತೆ. ನಾವು ಇಲ್ಲಿ ಊಟಕ್ಕಂತ ಕುತ್ಕೊಂಡಿದ್ದೀವಿ. ನನ್ನ ಮಗ ಲೋಟ ತೊಗೊಂಡು ಆಟ ಆಡ್ತಾ ಇದ್ದಾನೆ. ಬಾಯ್ ಚಿನ್ನ. ನಾಮಕರಣ ಮತ್ತು ದೇವರ ದರ್ಶನ ಎಲ್ಲ ಆದಮೇಲೆ ನಾವು ಇಲ್ಲಿ ಡ್ಯಾಮನ್ನು ನೋಡೋದಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ಎಲ್ಲರೂ ಕುತ್ಕೊಳ್ಳೋದಕ್ಕೆ ಅಂತ ಒಂಥರ ಬೆಂಚ್ ಎಲ್ಲ ಹಾಕಿ ಚೆನ್ನಾಗಿದೆ, ನೆರಳು ಕೂಡ ಇದೆ. ಇನ್ನೆಲ್ಲ ಬಿಸಿಲಿತ್ತು. ನನ್ನ ಮಗನಿಗೆ ಸ್ವಲ್ಪ ತಲೆ ಮೇಲೆ ಟವಲ್ ಹಾಕು ಅಂದರೆ ಅವನು ಹಾಕೊತಾ ಇರಲಿಲ್ಲ. ಸೆಲ್ಫಿ ಸ್ಟಿಕ್ ಅಲ್ಲಿಕ್ತೆ ಅಲ್ವಾ? ಆರಾಮಾಗಿ ಕುತ್ಕೊಂಡು ಮಾತಾಡ್ಕೊಂಡಿರ್ಬೋದು. ಕಾಲೇಜವ್ರು ಬಂದರೆ ಮಾತ್ರ ಮಾತಾಡ್ಬೇಕಾ? ಬಿಸಾಕ್ಬಿಟ್ಟು
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.